ಆ ಕೋಣೆಯಲ್ಲಿ ಸಾವು ತನ್ನ ರಾಜ್ಯ ಮತ್ತು ಅಧಿಕಾರವನ್ನು ಸ್ಥಾಪಿಸಿತ್ತು. ಅಂಟುವಾಳ ಕಾಯಿಯ ನೊರೆಯ ಘಾಟು ವಾಸನೆ ಮೂಗಿಗೆ ಅಡರಿದ ಮರುಕ್ಷಣವೇ ಡಾಕ್ಟರ್ ಚನ್ನಬಸವನಗೌಡರಿಗೆ ಒಂದು ಅಘಟಿತ, ನಿರಾಶಾದಾಯಕ ಪ್ರೇಮದ ನೆನಪು ಆಗದೆ ಇರಲಿಲ್ಲ. ಆಂಧ್ರ ಪ್ರದೇಶದ ತುತ್ತ ತುದಿಯ ಕಡಲ ತೀರದ ನಿರಾಶ್ರಿತ ನೇಮಿರಾಲ ಸುಬ್ಬಾರಾವು ತನ್ನ 59 ವರ್ಷ 11 ತಿಂಗಳು 29 ದಿನಗಳ ನಿರಂತರ ನೆನಪು, ಕನವರಿಕೆ, ಯಾತನೆ ಮತ್ತು ಹಳವಂಡಗಳಿಂದ ಮುಕ್ತನಾಗಿ ತನ್ನ ಹಳೆಯ ಮಂಚದ ಮೇಲೆ ಮಲಗಿದ್ದ. ಆಂಧ್ರದಿಂದ ಓಡಿ ಬಂದಿದ್ದ ನೇಮಿರಾಲ ಸುಬ್ಬಾರಾವು ಯುದ್ಧವೊಂದರಲ್ಲಿ ತನ್ನ 2 ಕಾಲುಗಳನ್ನು ಚಿಲ್ಲರೆಯಂತೆ ಕಳೆದುಕೊಂಡಿದ್ದ ಸುಬ್ಬಾರಾವು ಮಕ್ಕಳ ಮುದ್ದಾದ ಫೋಟೋಗಳನ್ನು ಬದುಕಿನ ಎಡೆಗಿನ ಎಲ್ಲ ಶ್ರದ್ಧೆಯ ಸಂಕೇತವಾಗಿಸಿಕೊಂಡು ತೆಗೆಯುತ್ತಿದ್ದ ಸುಬ್ಬಾರಾವು ಎಲ್ಲಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಚನ್ನಬಸವನಗೌಡರ ಚದುರಂಗದ ಆಟಕ್ಕೆ ಸಮವುದ್ದಿಯಾಗಿದ್ದ ಸುಬ್ಬಾರಾವು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಅದು ತನ್ನ ಬೆರಳಿನಲ್ಲಿದ್ದ ಮಂಕಾದ ಚಿನ್ನದ ಉಂಗುರದ ನಡುವಿನ ವಜ್ರದ ಹರಳನ್ನು ಎಬ್ಬಿ ತೆಗೆದು ಅಂಟವಾಳ ಕಾಯಿಯ ನೊರೆಯೊಂದಿಗೆ ತೇಯ್ದು ಬೆಂಕಿಗೆ ಕಾಯಿಸಿ ಅದರ ಕರಗುವ ಧೂಪಕ್ಕೆ ಮೂಗು ತೆರೆದು. ನೇಮಿರಾಲ ಸುಬ್ಬಾರಾವ್ನ ದೇಹದ ಮೇಲೊಂದು ತೆಳುವಾದ ಹೊದಿಕೆ ಹೊದಿಸಲಾಗಿತ್ತು. ಅವನ ಪಾಲಿನ ವಾಸದ ಮನೆ, ಮನೆಯ ನಡುಮನೆ, ಮಲಗುವ ಕೋಣೆ ಹಾಗೂ ಅವನ ಸ್ಟುಡಿಯೋದ ಡಾರ್ಕ್ ರೂಮು ಕೂಡ ಆಗಿದ್ದ ಆ ಪುಟ್ಟ ಗೋಡೆಗಳ ನಡುವಿನ ಜಾಗ ಬೆಳಗಿನ ಸ್ವಚ್ಛತೆಯಲ್ಲೂ ಕೊಂಚ ಕಪ್ಪಗಿತ್ತು. ಅದಕ್ಕಿದ್ದ ಒಂದೇ ಕಿಟಕಿಯನ್ನು ಅರೆಬರೆಯಾಗಿ ತೆರೆಯಲಾಗಿತ್ತು. ಉಳಿದೆಲ್ಲ ಸಣ್ಣ ಕಿಂಡಿ, ತೂತು, ಬಿರುಕುಗಳನ್ನು ನೇಮಿರಾಲ ಸುಬ್ಬಾರಾವು ಬದುಕಿದ್ದಾಗಲೇ ಅತ್ಯಂತ ಜತನದಿಂದ ಮುಚ್ಚಿ ಹಾಕಿದ್ದನೆಂಬ ವಿಷಯ ಆತನ ಏಕಮಾತ್ರ ಮಿತ್ರರಾಗಿದ್ದ ಡಾಕ್ಟರ್ ಚನ್ನಬಸವನಗೌಡರಿಗೆ ಗೊತ್ತಿತ್ತು. ಆತ ಗೋಡೆಯ ಬಿರುಕುಗಳನ್ನು ಹಳೆಯ ಅರಿವೆ, ಮೇಣ ಮತ್ತು ಮರದ ಚಕ್ಕೆಗಳಿಂದ ಮುಚ್ಚುತ್ತಿದ್ದ, ಬೆಳಕು ಬಾರದಂತೆ. ತಾನು ತೆಗೆದ ಮುದ್ದಾದ ಮಕ್ಕಳ ಫೋಟೋಗಳ ಫಿಲಮ್ಗಳ ಮೇಲೆ ಸೂರ್ಯ ತನ್ನ ವಿಕಾರ ಕಿರಣಗಳನ್ನು ಎಸೆದು ಅಂದಾಗಿಡಿಸದಂತೆ ಆತ ಹಿತವಾದ ಕತ್ತಲೆಯನ್ನು ಉಂಟು ಮಾಡಿಕೊಂಡಿದ್ದ. ಇಷ್ಟಾದರೂ ಅರೆಬರೆಯಾಗಿ ತೆರೆದ ಆ ಒಂದೇ ಕಿಟಕಿಯಿಂದ ಇಣುಕಿದ ಬೆಳಕ ಹನಿಗಳು ಆ ಕೋಣೆಯಲ್ಲಿ ಸಾವು ಸಾಧಿಸಿಕೊಂಡಿದ್ದ ಅಧಿಕಾರವನ್ನು ಸ್ಪಷ್ಟಪಡಿಸುತ್ತಿದ್ದವು. ಅವನು ಮಲಗಿದ್ದ ಮಂಚದ ಪಕ್ಕದಲ್ಲಿ 3 ಕಾಲಿನ ಹಳೆಯ ಸ್ಟೂಲಿನ ಮೇಲೊಂದು ಪಿಂಗಾಣಿ ಟ್ರೇ ಇತ್ತು. ಅದರಲ್ಲಿ ಅಂಟವಾಳ ಕಾಯಿಯ ಒಗರು ಅಡಗಿದ ನೊರೆ ಮತ್ತು ಅರ್ಧ ತೇಯ್ದ ವಜ್ರದ ಹರಳು, ಅಂಥವೇ ಇನ್ನ 2 ಟ್ರೇಗಳು ದೂರದ ಕಟ್ಟಿಗೆಯ ಟೇಬಲಿನ ಮೇಲೆ ಇದ್ದವು. ನೇಮಿರಾಲ ಸುಬ್ಬಾರಾವು ತನ್ನ ನಿರ್ಜೀವ ಕಾಲುಗಳಿಗೆ ಧರಿಸುತ್ತಿದ್ದ ಮಾಸಲು ಬಣ್ಣದ ಪ್ಯಾಂಟು, ಗೆರೆಗೆರೆಯ ಅಂಗಿ, ಆತನ ಕಮಟಾದ ಒಂದು ಲುಂಗಿ ಹಾಗೂ ಸದಾ ಬಳಸುತ್ತಿದ್ದ ಕಂಕಳ ಗೋಲುಗಳು ಗೋಡೆಗಳಿಗೆ ಒರಗಿಕೊಂಡಿದ್ದವು. ಅವನ ಮಂಚದ ಕಾಲಿಗೆ ಕಟ್ಟಲಾಗಿದ್ದ ಮೊಳಕಾಲೆತ್ತೆರದ ಕಪ್ಪು ನಾಯಿ ತನ್ನ ಕಂದು ಬಣ್ಣದ ಎದೆ ತೆರೆದುಕೊಂಡು ಸತ್ತು ಮಲಗಿತ್ತು. ಅದರ ಬಾಯಲ್ಲಿ ನೊರೆ, ಸುಬ್ಬಾರಾವ್ನ ಮನೆಯ ಗಾಳಿಯಲ್ಲಿ ಮರಣ ಸಂದೇಶ, ಅಂಟವಾಳದ ನೊರೆಯಲ್ಲಿ ಒಂದು ನೊಂದ ಪ್ರೀತಿಯ ನೆರಳು. ಛೆ, ಒಬ್ಬ ಮನುಷ್ಯ ಘನತೆಯಿಂದ ಸಾಯಲು ಇದು ಖಂಡಿತ ಸ್ಥಳವಲ್ಲ ಅಂತ ಅಂದುಕೊಂಡರು ಡಾಕ್ಟರ್ ಚನ್ನಬಸವನಗೌಡ. ಆದರೆ ಮರಣವನ್ನು ನಿರ್ಣಾಯಕನಾದ ಭಗವಂತನೇ ನಿರ್ಧರಿಸುವಾಗ ಅದನ್ನು ಅಲ್ಲವೆನ್ನಲು ತಾವ್ಯಾರು ಎನ್ನಿಸಿ ಸುಮ್ಮನಾದರು. ಅದಿರಲಿ, ಸಾಯುವ ಮನುಷ್ಯ ಹೀಗೆ ಅಂಟವಾಳದ ನೊರೆಯಲ್ಲಿ ವಜ್ರದ ಹರಳು ತೆಗೆದು ಅದರ ಕರಗುವ ಧೂಪ ಕುಡಿದು ಸಾಯಲು ನಿರ್ಧರಿಸೋದೇಕೋ? ಅದರಲ್ಲೂ ಪ್ರೇಮವೊಂದರಿಂದ ವಂಚಿತನಾಗಿ ಭಗ್ನಗೊಂಡು ನಿರಾಶನಾದ ಮನುಷ್ಯ ವಜ್ರ ಧೂಪದ ಸಾವು ಸ್ವಾಗತಿಸುವುದು ಡಾಕ್ಟರ್ ಚನ್ನಬಸವನಗೌಡರಿಗೆ ಅಷ್ಟದರಲ್ಲೇ ಬಗೆಹರಿಯುವ ಸಮಸ್ಯೆ ಆಗಿರಲಿಲ್ಲ. ನೇಮಿರಾಲ ಸುಬ್ಬಾರಾವ್ನ ಮನೆಯ ಬಾಗಿಲಿಗೆ ಬಂದ ಕೂಡಲೇ ಸಾವು ಘೋಷಿತವಾಗಿರುವುದು ಅವರಿಗೆ ಸ್ಪಷ್ಟವಾಗಿತ್ತು. ಒಳಬಂದ ಅವರನ್ನು ಕೈಚಾಚಿ ಸ್ವಾಗತಿಸಿದ ಒಬ್ಬ ಪೊಲೀಸು ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಡಾಕ್ಟರ್ ಚನ್ನಬಸವನಗೌಡರಿಗಿಂತ 1/4 ಭಾಗಕ್ಕೆ ವಯಸ್ಸಿನಲ್ಲಿ ಚಿಕ್ಕವರು. ಒಳಬಂದೊಡನೆ
ಡಾಕ್ಟರರತ್ತ ಕೈಚಾಚಿದ್ದು ಗೌರವ ಸೂಚಕವಾಗಿತ್ತು ಎನ್ನುವುದಕ್ಕಿಂತ ಒಳಗಿನ ಕತ್ತಲಲ್ಲಿ ಅವರು ತಡವರಿಸಬಾರದು ಎನ್ನುವ ಆತಂಕದ ಪ್ರತಿಕ್ರಿಯೆ ಆಗಿತ್ತು. ಅದೇ ಸರಿ, ಇಬ್ಬರನ್ನು ಕೈಕುಲುಕಿ ಮಾತನಾಡಿಸಿ ಕೋಣೆಯ ಒಳಗಣ ಕತ್ತಲೆಯೊಂದಿಗೆ ಕಣ್ಣ ಸಂಧಾನ ಮಾಡಿಕೊಂಡು ಡಾಕ್ಟರ್ ಚನ್ನಬಸವನಗೌಡ ಮಂಚದ ಮೇಲಿನ ಶವದ ಸನಿಹಕ್ಕೆ ನಡೆದರು. ಅದರ ಮೇಲೆ ಹೊದಿಸಲಾದ ಹೊದಿಕೆಯ ಚುಂಗನ್ನ ಅಪಾರ ಶ್ರದ್ಧೆ ಮತ್ತು ಅನುಕಂಪದಿಂದ ನಡುಗುವ ಬೆರಳುಗಳಲ್ಲಿ ಹಿಡಿದು ನಿಧಾನವಾಗಿ ಸರಿಸಿದಾಗ ನೇಮಿರಾಲ ಸುಬ್ಬಾರಾವ್ನ ಕಪ್ಪನೆಯ ನಗ್ನ ದೇಹ, ತೆರೆದ ಕಣ್ಣು, ಉದ್ದಕ್ಕೆ ಚಾಚಿಕೊಂಡ ನಿರ್ಜೀವ ಕಾಲುಗಳು, ಅಲ್ಲಲ್ಲಿ ಬೆಳೆದ ರಹಸ್ಯ ರೋಮಗಳು, ತುಸುವೆ ಹೊರಬಿದ್ದ ನಾಲಿಗೆ, ನೀಲಿಗಟ್ಟಿದ ಕೊರಳು, ಅರೆ ನೆರೆತ ಗಡ್ಡ, ಎದೆಯ ಮೇಲಿನ ಹಳೆಯ ಗಾಯದ ಗುರುತು, ತೊಡೆಯ ಮೇಲಿನ ಮಚ್ಚೆ, ಅದೆಲ್ಲವನ್ನು ತನ್ನ ಆಗಮನದೊಂದಿಗೆ ಸೆಟೆದು ಬಿರುಸಾಗುವಂತೆ ಮಾಡಿದ ಸಾವು. ಆ ಸಾವು ಸ್ಪಷ್ಟವಾಗಿ ಕಾಣಿಸಿತ್ತು. ಕಳೆದ ವರ್ಷವಷ್ಟೇ ತಮ್ಮ 80ನೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಡಾಕ್ಟರ್ ಚನ್ನಬಸವನಗೌಡರು ತಮ್ಮ 55 ವರ್ಷಗಳ ಸುದೀರ್ಘ ವೈದ್ಯಕೀಯ ಬದುಕಿನಲ್ಲಿ ಕಂಡ ಅಸಂಖ್ಯಾತ ಶವಗಳ ಪೈಕಿ ಕೆಲವನ್ನು ನೋಡಿದಾಗ ಅನುಭವಿಸಿದ ಯಾವುದೋ ಅನೂಹ್ಯ ಯಾತನೆಯನ್ನು ತಮ್ಮ ಪಕ್ಕೆಲುಬುಗಳ ತುದಿಯಲ್ಲಿ ಅನುಭವಿಸುತ್ತಾ ಅದೇ ಅಪಾರ ಗೌರವ ಶ್ರದ್ಧೆಗಳೊಂದಿಗೆ ನೇಮಿರಾಲ ಸುಬ್ಬಾರಾವ್ನ ಶವದ ಮೇಲೆ ಹೊದಿಕೆ ಎಳೆದರು. ನಿರಂತರವಾಗಿ ಕಂಕುಳಲ್ಲಿ ಕೋಲುಗಳನ್ನು ಇರಿಸಿಕೊಂಡು ನಡೆಯುತ್ತಿದ್ದ ಸುಬ್ಬಾರಾವ್ನ ಎದೆ, ಭುಜಗಳು ಮಜಬೂತಾಗಿ ಅಗಲವಾಗಿ ಆರೋಗ್ಯವಾಗಿದ್ದವಾದರೂ ಆತನ ಎಂದೋ ನಿರ್ಜೀವಗೊಂಡಿದ್ದ ಕಾಲುಗಳು ಮಾತ್ರ ತಾಯ ಸೊಂಟದಿಂದ ಇಳಿಬಿದ್ದ ಹೆಳವ ಮಗುವಿನ ನಿಸ್ಸಹಾಯಕ ಕಾಲುಗಳಂತೆ ಕಂಡಿದ್ದವು. ಕಳೆದ ರಾತ್ರಿ 60ರ ವೃದ್ಧನಂತೆ ಕಾಣುತ್ತಿದ್ದ ಆತ ಈಗ ಅದಕ್ಕಿಂತ 50 ವರ್ಷ ಹಿರಿಯನಂತೆ ಕಾಣುತ್ತಿದ್ದ. ಅವನ ವಿಶ್ರಾಂತ ಜೀವನ ಶುರುವಾಯಿತು. ಮೂರ್ಖ. ತಮ್ಮಲ್ಲೇ ಗೊಣಗಿಕೊಂಡ ಡಾಕ್ಟರ್ ಚನ್ನಬಸವನಗೌಡ ಚಿನ್ನದ ಫ್ರೇಮಿನ ಕನ್ನಡಕದ ಒಳಗಿನಿಂದ ಒಳಕೋಟಿನ ಪಾಕೇಟಿನಲ್ಲಿದ್ದ ಬಿಳಿ ಡಯಲಿನ ಗಡಿಯಾರದಲ್ಲಿ ಸಮಯ ನೋಡಿಕೊಂಡರು. 80 ವರ್ಷ ತುಂಬಿದ ಸಂದರ್ಭದಲ್ಲಿ ಗೆಳೆಯರು, ಇನ್ನು ದುಡ್ದಿದ್ದು ಸಾಕು ಡಾಕ್ಟ್ರೆ, ವಿಶ್ರಾಂತಿ ತಗೊಳ್ಳಿ ಅಂದಾಗ, ಸತ್ ಮ್ಯಾಲೆ ಬೇರೇನಿದೆ, ವಿಶ್ರಾಂತಿಯೇ ತಾನೇ, ಅಲ್ಲಿ ತನಕ ನಮಗೆ ಇಲ್ಲಿ ಕೆಲಸ ಇದೆ ಎಂದು ತಾವು ಉತ್ತರಿಸಿದ್ದು ಡಾಕ್ಟರ್ ಚನ್ನಬಸವನಗೌಡರಿಗೆ ನೆನಪಾಯಿತು. ಅವರಿಗೆ ಈಗ ಕಿವಿ ಮಂದ. ಹೆಜ್ಜೆ ತಪ್ಪೋದನ್ನು ನೋಡಿ ಜನ ನಗದಿರಲಿ ಎಂದು ತಮ್ಮ ಬೆಳ್ಳಿ ಹಿಡಿಕೆಯ ವಾಕಿಂಗ್ ಸ್ಟಿಕ್ನ ಮೇಲೆ ವಾಲುತ್ತಾರೆ. ನಡೆಯುತ್ತಲೇ ಸಂಭಾಳಿಸುತ್ತಾರೆ. ಅವರನ್ನು ನಗೆಗೀಡು ಮಾಡಲು ಮುಪ್ಪಿಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ. ಆದರೆ ಮಸುಕಾಗಿರುವುದು ತಮ್ಮ ಕಣ್ಣೊಂದೇ ಅಲ್ಲ, ನೆನಪು ಕೂಡ ಎಂಬುದು ಡಾಕ್ಟರ್ ಚನ್ನಬಸವನಗೌಡರಿಗೆ ಗೊತ್ತು. ಅದನ್ನು ಮರೆಮಾಚಲೆಂದೇ ತಾವು ಮಾಡಬೇಕಾದ ಕೆಲಸಗಳೆಲ್ಲವನ್ನೂ ಬರೆದು ಚೀಟಿಯನ್ನು ಜೇಬಿನಲ್ಲಿ ಇಟ್ಕೊಳ್ತಾರೆ. ಎಲ್ಲಿಟ್ಟುಕೊಂಡನೆಂಬುದನ್ನೇ ಮರೆತು ಔಷಧಿಯ ಕಿಟ್ನಲ್ಲಿ ಹುಡುಕುತ್ತಾರೆ. ಇಡೀ ಊರಿನಲ್ಲೇ ಅವರು ಅತ್ಯಂತ ಹಿರಿಯ ಹಾಗೂ ಅನುಭವಿ ವೈದ್ಯರು. ಅಷ್ಟೇ ಕಟ್ಟುನಿಟ್ಟಾದ ಆಸಾಮಿ. 55 ವರ್ಷಗಳ ಹಿಂದೆ ಕಲ್ಕತ್ತಾದಿಂದ ವೈದ್ಯಕೀಯ ಕೋರ್ಸ್ ಮುಗಿಸಿಕೊಂಡು ಬಂದ ದಿನ ಅವರು ಹೇಗಿದ್ದರೋ ಇವತ್ತು ತಮ್ಮ 81ನೆಯ ವಯಸ್ಸಿನಲ್ಲೂ ಹಾಗೇ ಇದ್ದಾರೆ. ಬೆಳ್ಳಗೆ, ನೆಟ್ಟಗೆ, ನಗುತ್ತಾ, ಗಂಭೀರವಾಗಿ. ಅವರ ನೀಟಾದ ಕ್ರಾಪಿನ ಮಧ್ಯದ ಬೈತಲೆ ಎಂದೂ ದಾರಿ ತಪ್ಪಿಲ್ಲ. ಕೂದಲು ಎಂದೂ ಕೆದರಿ ನಿಂತಿಲ್ಲ. ಕೋಟು ಸುಕ್ಕಾಗಿಲ್ಲ. ನಿರಂತರ ಬಾಣಂತಿತನಕ್ಕೆ ಸಿಕ್ಕ ಹೆಂಗಸಿನಂತೆ ಕೂದಲು ಬಿಳಿಚಿ ಹೋಗಿವೆ ಎಂಬುದು ಮಾತ್ರ ನಿಜ. ಅವು ಡಾಕ್ಟರ್ ಗೌಡರ ವ್ಯಕ್ತಿತ್ವದಂತೆ ಸೌಮ್ಯವಾಗಿ, ನಿಟಾರಾಗಿ ಮಲಗಿಕೊಂಡಿವೆ. ನೇಮಿರಾಲ ಸುಬ್ಬಾರಾವು ವಜ್ರದ ಧೂಪ ಕುಡಿದು ಸತ್ತಿದ್ದಾನೆ. ಪೋಸ್ಟ್ ಮಾರ್ಟಮ್ನ ಅವಶ್ಯಕತೆ ಇಲ್ಲ. ಪೇಪರ್ನವ್ರಿಗೆ ನ್ಯಾಚುರಲ್ ಡೆತ್ ಅಂತ ಹೇಳಬೇಕು. ಇಷ್ಟಕ್ಕೂ ಸಾವಿನ ಸರ್ಟಿಫಿಕೇಟ್ಗೆ ಸಹಿ ಹಾಕೋನೋ ನಾನೇ ತಾನೆ. ಸುಮ್ಮನೆ ಇಲ್ಲದ ಕಾನೂನು ತೊಡಕು ತರೋದು ಬೇಡ. ಸಂಜೆ ಹೊತ್ತಿಗೆ ಗೆಳೆಯನ ಮಣ್ಣು ಮುಗಿದು ಹೋಗಬೇಕು. ಏನಾದರೂ ತಕರಾರಿದ್ರೆ
ಜಿಲ್ಲಾ ಕಲೆಕ್ಟರ್ಗೆ ಫೋನ್ ಮಾಡಿ ಹೇಳ್ತೀನಿ. ಒಳ್ಳೆ ಮನುಷ್ಯ, ಬಡವನಾದರೂ ಸಹ ಘನತೆಯಿಂದ ಬದುಕಿದ ವ್ಯಕ್ತಿ. ನನ್ನ ಅಂದಾಜಿನ ಪ್ರಕಾರ ತನ್ನ ಶವ ಸಂಸ್ಕಾರಕ್ಕೆ ಅವಶ್ಯಕವಾದಷ್ಟು ಹಣ ಇಟ್ಟೇ ಸತ್ತಿರ್ತಾನೆ. ಯಾರದ್ದು ಋಣ ಉಳಿಸ್ಕೊಳ್ಳೋನಲ್ಲ. ಹಾಗೇನಾದರೂ ಹಣ ಕಡಿಮೆ ಬಿದ್ದರೆ ಅದರ ಜವಾಬ್ದಾರಿ ನನಗಿರಲಿ. 80ರ ವೃದ್ಧ ಡಾಕ್ಟರ್ ಗೌಡ ಮಧ್ಯೆ ಮಧ್ಯೆ ಉಸಿರಿಗಾಗಿ ನಿಲ್ಲುತ್ತಾ ತಮ್ಮ ನೀಳ ದೇಹವನ್ನ ಮನೆಯ ಬಾಗಿಲಿಗಿದ್ದ ಹಳೆಯ ಚೌಕಟ್ಟಿಗೆ ಆನಿಸಿ ನಿಂತು ಸಬ್ ಇನ್ಸ್ಪೆಕ್ಟರ್ರೊಡನೆ ಮಾತಾಡುತ್ತಿದ್ದರು. ಹಿರಿಯ ಅಧಿಕಾರಿಯೊಬ್ಬ ತನ್ನ ಕೆಳಗಿನವನಿಗೆ ನೀಡುವ ಆದೇಶದಂತಿತ್ತು ಧಾಟಿ. ಕಾನೂನಿನ ವಿಷಯದಲ್ಲಿ ಪರಮ ಕಟ್ಟುನಿಟ್ಟಾಗಿರುತ್ತಿದ್ದ ಡಾಕ್ಟರ್ ಚನ್ನಬಸವನಗೌಡ ಈ ಬಡ ಗೆಳೆಯನ ಆತ್ಮಹತ್ಯೆಯ ವಿಷಯದಲ್ಲಿ ಅದೆಲ್ಲ ಪ್ರಜ್ಞೆಯನ್ನ ಗಾಳಿಗೆ ತೂರುತ್ತಿದ್ದುದು ಕಂಡು ಸಬ್ ಇನ್ಸ್ಪೆಕ್ಟರ್ ದಂಗಾಗಿ ಹೋಗಿದ್ದ. ಯಾವ ಕಾಲವಾಯ್ತಯ್ಯ ನಾನು ಈ ಥರ ವಜ್ರದ ಹೊಗೆ ಕುಡಿದು ಸತ್ತವರನ್ನ ನೋಡಿ. ಡಾಕ್ಟರ್ ಗೌಡ ಈಗ ತಮ್ಮ ವೈದ್ಯಕೀಯ ವಿದ್ಯಾರ್ಥಿಯ ಕಡೆಗೆ ತಿರುಗಿದರು. ಪ್ರೇಮ ಒಂದೇ ನೋಡು ಮನುಷ್ಯನಿಗೆ ವಜ್ರದಂತಹ ವಿಷ ಕುಡಿಸೋದು. ಇತ್ತಿತ್ತಲಾಗಿ ಅಂಥ ಕೇಸ್ಗಳೇ ಅಪರೂಪ. ಪ್ರೇಮದಲ್ಲಿ ಸೋಲದಿದ್ರು ವಜ್ರ ಕುಡಿದು ಸತ್ತವನು ಅಂದರೆ ಇವನೇ, ಸುಬ್ಬಾರಾವ್, ಪೂರ್ ಫೆಲೋ. ಇಂತಹ ಕೇಸ್ಗಳ ಪೋಸ್ಟ್ ಮಾರ್ಟಮ್ ನೋಡೋಕ್ಕೂ ಸಿಗಲ್ಲ. ಯಾವತ್ತಾದರೂ ಸಿಕ್ಕರೆ ನೋಡು, ವಜ್ರ ಕುಡಿದು ಸತ್ತಿರೋ ಪ್ರೇಮಿಯ ಹಾರ್ಟ್ ಓಪನ್ ಮಾಡು, ಹೃದಯದಲ್ಲಿ ಕ್ರಿಸ್ಟಲ್ ಸಿಗುತ್ತೆ. ಡಾಕ್ಟರ್ ಚನ್ನಬಸವನಗೌಡ ಮಾತು ಮುಗಿಸಿದಾಗ ತಾನು ಎಂತಹ ಅವಕಾಶ ಕಳೆದುಕೊಳ್ಳುತ್ತಿದ್ದೇನೆ ಎಂಬುದು ಆ ವಿದ್ಯಾರ್ಥಿಗೆ ಮನವರಿಕೆಯಾಗಿತ್ತು. ಕೊರಡಾಗಿ ಮಲಗಿರುವ ನೇಮಿರಾಲ ಸುಬ್ಬಾರಾವು ಈ ವೃದ್ಧ ವೈದ್ಯನ ಗೆಳೆಯನಲ್ಲದೆ ಹೋಗಿದ್ದರೆ ಅವನ ಹರವಾದ ಎದೆಯನ್ನ ಕೊರಳ ಬುಡದಿಂದ ಸೀಳಿ ತಣ್ಣಗಿನ ನೆತ್ತರ ನಡುವೆ ನೀಲಿಗಟ್ಟಿದ ನರಗಳ ತುದಿಯಲ್ಲಿ ತನ್ನೊಳಗೆ ಕ್ರಿಸ್ಟಲ್ಗಳನ್ನು ಇಟ್ಟುಕೊಂಡಿರುವ ತಟಸ್ಥ ಹೃದಯವನ್ನ ಬೇರೆಬ್ಬಿಸಿ ಕೈಯಲ್ಲಿ ಹಿಡಿದು ಓಹ್, ರಾತ್ರಿ ಗೆಳೆಯರೊಂದಿಗೆ ಕುಳಿತು ಗೋಲ್ಡ್ ಫೋರ್ಟ್ ವಿಸ್ಕಿ ಹೀರುತ್ತಾ ಹೇಳಿಕೊಳ್ಳಬಹುದಾಗಿತ್ತು, ಭಗ್ನ ಪ್ರೇಮಿಯ ಹೃದಯದಲ್ಲಿ ವಜ್ರದ ಕ್ರಿಸ್ಟಲ್ಸ್ ನೋಡಿದೆ ಅಂತ. ಮೇಲೆ ನಿಧಾನವಾಗಿ ಸೂರ್ಯ ಬಲಿಯುತ್ತಿದ್ದರೆ ಡಾಕ್ಟರ್ ಚನ್ನಬಸವನಗೌಡ ತಮ್ಮ ವಾಕಿಂಗ್ ಸ್ಟಿಕ್ ನೆಲಕ್ಕೂರುತ್ತಾ ನೇಮಿರಾಲ ಸುಬ್ಬಾರಾವ್ನ ಸ್ಟುಡಿಯೋದಂತಹ ಮನೆಯ ತುಂಬ ಮೆಲ್ಲಗೆ ನಡೆದರು. ಆಳೆತ್ತರದ ದೊಡ್ಡ ಕೆಮರಾ ಸ್ಟ್ಯಾಂಡು, ಅದರ ಅಡಿ ರಬ್ಬರ್ ಗಾಲಿಗಳು, ಅದಕ್ಕೆ ಇಳಿಬಿಟ್ಟ ಕಪ್ಪು ಬಟ್ಟೆ, ಸೂರಿಗೆ ಇಳಿಬಿಟ್ಟ ಬಲ್ಬಿಗೆ ಸುತ್ತಿದ ಕೆಂಪು ಕಾಗದ, ಯಾವುದರಲ್ಲೂ ಜೀವ ಉಳಿದಿಲ್ಲವೆನಿಸಿತು. ಆದರೆ ದಿನಗಟ್ಟಲೆ ತನ್ನ ಕಂಕುಳ ಗೋಲುಗಳಿಗೆ ಆನಿಕೊಂಡು ನಿಂತು ಗೋಡೆಗಳಿಗೆ ರಂಗು ಬಳಿದು ಚಿತ್ತಾರ ಮೂಡಿಸಿದ್ದ ಸುಬ್ಬಾರಾವು ಆ ಚಿತ್ರಗಳ ಮೇಲೆ ತುಂಬ ಶ್ರದ್ಧೆಯಿಂದ ಅಂಟಿಸಿದ್ದ ಮಕ್ಕಳ ಕಪ್ಪು ಬಿಳಿ ಫೋಟೋಗಳನ್ನು ನೋಡಿದಾಗ ಮಾತ್ರ ಡಾಕ್ಟರ್ ಗೌಡ ಎಂತಹದ್ದೋ ಮೆಚ್ಚುಗೆಯಿಂದ ಸಣ್ಣಗೆ ನಡುಗಿದರು. ಯಾರೂ ಮಾಡಲಾಗದ ಕೆಲಸ. ಈ ಊರಿನ, ಈ ದೇಶದ ಬೀದಿಗಳಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ನಿಸ್ತೇಜರಾಗಿ ಓಡಾಡಲಿರುವ ಭಾವಿ ಪ್ರಜೆಗಳ ಬಾಲ್ಯದ ಸಂತೋಷವನ್ನೆಲ್ಲ ಹೆಪ್ಪಾಗಿಸಿ ಗೋಡೆಗೆ ಅಂಟಿಸಿರುವ ಜಾಣ. ಒಂದೊಂದು ಮಗುವಿನದ್ದು ಹುಟ್ಟುಹಬ್ಬ, ನಾಮಕರಣ, ತೊಟ್ಟಿಲು, ಮುಂಜಿ, ಶಾಲೆಯ ಮೊದಲ ದಿನದ ಫೋಟೋಗಳಿವೆ. ಮುಂದೆ ಅದೇ ಮಗು ಏನೇ ಪ್ರಯತ್ನ ಮಾಡಿದರೂ ಹಿಂತಿರುಗಲಾಗದ ಬಾಲ್ಯವನ್ನ ಚಿತ್ರಗಳಲ್ಲಿ ಬಂಧಿಸಿಡುವ ಕೆಲಸ ಮತ್ಯಾರಿಂದ ಸಾಧ್ಯ? ಮಗು ಬೆಳೆದು ಮನುಷ್ಯನಾದ ಮೇಲೆ ಕಳ್ಳ ಸರಕಾರಗಳಲ್ಲಿ, ಲಂಚಗುಳಿತನದಲ್ಲಿ, ರಹಸ್ಯಮಯ ಲುಚ್ಚಾತನದಲ್ಲಿ ಕಳೆದುಕೊಳ್ಳುವ ಎಲ್ಲ ಸ್ವಾಸ್ಥ್ಯವನ್ನೂ ಸುಬ್ಬಾರಾವು ಚಿತ್ರ ಮಾಡಿ ಗೋಡೆಗೆ ಅಂಟಿಸಿದ್ದ. ಬಾಯ್, ಕೂಗಿದರು ಡಾಕ್ಟರ್ ಗೌಡ. ಸರ್, ಸೆಟೆದು ನಿಂತ ಹುಡುಗ. ಇಲ್ನೋಡು, ಅಕಸ್ಮಾತ್ ಇದು ಆತ್ಮಹತ್ಯೆ ಅಲ್ಲದೆ ಒಂದು ಕೊಲೆ ಆಗಿದ್ದಿದ್ರೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಇನ್ನೊಂದಿರ್ತಿರ್ಲಿಲ್ಲ. ಲುಕ್ ಅಂದವರೇ ಶವದ ಮೇಲೆ ಬದಿಗಿದ್ದ ಹಳೆಯ ಟೇಬಲಿನ ಮೇಲೆ ಅರ್ಧವಷ್ಟೇ ಆಡಿ ನಿಲ್ಲಿಸಲಾಗಿದ್ದ ಚದುರಂಗದ ಆಟದ ಕಡೆಗೆ ಕೈ ತೋರಿಸಿದರು. ಆಟ ಅರ್ಧಕ್ಕೇ ನಿಂತಿತ್ತು. ಮಕ್ಕಳ ಫೋಟೋ ತೆಗೆಯುವ ಹುಚ್ಚ ನೇಮಿರಾಲ ಸುಬ್ಬಾರಾವು ತುಂಬ ಆಸಕ್ತಿಯಿಂದ ಬೆಳೆಸಿಕೊಂಡು ಬಂದಿದ್ದ
ಮತ್ತೊಂದು ಹುಚ್ಚು ಚದುರಂಗದ್ದು. ಮಲಗುವ ಮುನ್ನ ಯಾರಾದರೂ ಸರಿ ಮೂವರೊಂದಿಗೆ ಕೂತು 3 ಆಟವಾಡಿ ಮಟ್ಟಸವಾಗಿ ಚೆಸ್ ಬೋರ್ಡನ್ನು ಪಾನ್ಗಳನ್ನು ಎತ್ತಿ ಡಬ್ಬಿಯೊಂದಕ್ಕೆ ಹಾಕಿ ಟೇಬಲ್ದಿನ ಕಣದಲ್ಲಿ ಇಡುತ್ತಿದ್ದ. ಈಗ ಮೇಜಿನ ಮೇಲಿದ್ದ ಆಟದ ಕಡೆಗೆ ನೋಡಿದರು ಡಾಕ್ಟರ್. ಇನ್ನು 4 ಚಾಲ್ ಸಾಕಿತ್ತು. ಸುಬ್ಬಾರಾವು ದಾರುಣವಾಗಿ ಸೋಲಲಿದ್ದ. ಅವರಿಗೆ ಗೊತ್ತು, ಆತ ಸದಾ ಆಡುತ್ತಿದ್ದುದು ಬಿಳಿಯ ಪಾನ್ಗಳೊಂದಿಗೆ. ಎದುರಾಳಿ ಎಂತಹ ಅದ್ಭುತವಾಗಿ ಆಟ ಆಡಿದ್ದನೆಂದರೆ 4ನೇ ಚಾಲ್ನಲ್ಲಿ ಚೆಕ್ ಅಂದ ಕೂಡಲೇ ಆಟ ಮುಗಿಯುತ್ತಿತ್ತು. ಆದರೆ ಆಟ ನಿಂತಿತ್ತು. ಬದುಕಿನ ಉದ್ದಕ್ಕೂ ನಿರಂತರವಾಗಿ ಕಾದಿದ ಯೋಧ ಸುಬ್ಬಾರಾವು ಅರ್ಧಕ್ಕೆ ಆಟ ಬಿಟ್ಟು ಸತ್ತದ್ದು ಏಕೆ ಎಂಬುದು ಡಾಕ್ಟರ್ ಗೌಡರಿಗೆ ಹೊಳೆಯಲಿಲ್ಲವಾದರೂ ಸಾಯುವ ಹಿಂದಿನ ರಾತ್ರಿ ಆತ ಯಾರೊಂದಿಗೆ ಚದುರಂಗ ಆಡಿದ್ದನೆಂಬುದು ಅವರಿಗೆ ಖಂಡಿತವಾಗಿ ಗೊತ್ತಾಗಿತ್ತು. ಏಕೆಂದರೆ ಆ ಊರಿನಲ್ಲಿ ಸುಬ್ಬಾರಾವ್ನನ್ನ ಚದುರಂಗದಲ್ಲಿ ಸೋಲಿಸಬಲ್ಲವರು ತಾವೊಬ್ಬರೇ. ಸರ್, ಕವರು ನಿಮ್ಮ ಹೆಸರಲ್ಲಿದೆ. ಅವರಿಬ್ಬರು ಚದುರಂಗದ ಬೋರ್ಡಿಗೆ ಕಣ್ಣು ಕೀಲಿಸಿ ನಿಂತಿದ್ದಾಗ ಶವದ ತಲೆಯ ಎಡಕ್ಕಿದ್ದ ಲಕೋಟೆಯೊಂದನ್ನು ಫಕ್ಕನೆ ನೋಡಿ ಕೈಗೆತ್ತಿಕೊಂಡಿದ್ದ ಸಬ್ ಇನ್ಸ್ಪೆಕ್ಟರ್. ಲಕೋಟೆಯ ಮೇಲೆ ಡಾಕ್ಟರ್ ಚನ್ನಬಸವನ ಗೌಡರ ಹೆಸರಿತ್ತು ಮತ್ತು ಅದು 11 ಪುಟಗಳ ಇಕ್ಕೆಲಗಳಲ್ಲೂ ತುಂಬ ಶ್ರದ್ಧೆಯಿಂದ ಬರೆದ ಸುದೀರ್ಘ ಕಾಗದವಾಗಿತ್ತು. ನಿಧಾನವಾಗಿ ಕಿಟಕಿಯ ಬಳಿ ಹೋಗಿ ನಿಂತು ಕಿಟಕಿ ಪೂರ್ತಿಯಾಗಿ ತೆರೆದು ಕಾಗದ ಬಿಡಿಸಿ ಓದತೊಡಗಿದರು ಡಾಕ್ಟರ್ ಗೌಡ. ಕೈಗಳು ನಡುಗಿದವು, ಬೆರಳು ಕನಲಿದವು. ಅವರ ತುಟಿಗಳು ಸತ್ತು ಮಲಗಿದವನ ತುಟಿಗಳಂತೆ ನೀಲಿಗಟ್ಟಿದ್ದವು. ಉಮ್ಮಳಿಸಿಕೊಂಡು ಬಂದ ಯಾವುದೋ ಭಾವವನ್ನ ಅವರು ಅವಡುಗಚ್ಚಿ ನಿಯಂತ್ರಿಸಿದರಾದರೂ ತಮ್ಮ ಎದುರಿಗಿದ್ದ ಇಬ್ಬರ ಮುಖಗಳನ್ನ ನೇರವಾಗಿ ನೋಡಲಾಗದೆ, ಏನಿಲ್ಲ ಅಂಥದ್ದು, ಕಡೆಯ ಸೂಚನೆಗಳಷ್ಟೇ ಅಂದು ಸರ್ರನೆ ಆ ಪತ್ರ ಮಡಚಿ ಕೋಟಿನ ಜೇಬಿನ ಒಳಕ್ಕೆ ಇಳಿಸಿಕೊಂಡರು. ಹಣೆಯ ಸುಕ್ಕುಗಳು ಬಿಗಿಯಾದವು. ನೇಮಿರಾಲ ಸುಬ್ಬಾರಾವ್ನನ್ನ ಸಂಜೆ 5 ಗಂಟೆಯ ಒಳಗಾಗಿ ಮಣ್ಣು ಮಾಡಬೇಕು. ಅಷ್ಟರ ಒಳಗಾಗಿ ಆಂಧ್ರದವರಿಗೆ, ಸುಬ್ಬಾರಾವ್ನಂತೆ ದೇಶ ಬಿಟ್ಟು ಓಡಿ ಬಂದವರಿಗೆಲ್ಲ ಸುದ್ದಿ ಕಳಿಸಬೇಕು. ಅದೆಲ್ಲ ತಮ್ಮದೇ ಜವಾಬ್ದಾರಿ. ಅಷ್ಟೇ ಅಲ್ಲ, ಸುಬ್ಬಾರಾವು ದಿನನಿತ್ಯ ಯಾರ್ಯಾರೊಂದಿಗೆ ಚದುರಂಗವಾಡುತ್ತಿದ್ದನೋ ಅವರಿಗೆಲ್ಲ ತಿಳಿಸಬೇಕು. ತೇರು ಬಜಾರದ ತೆಂಗಿನಕಾಯಿ ಅಂಗಡಿ ಧಣೇರಿಂದ ಹಿಡಿದು ಲಾಲಾ ಕಮಾನದ ಗೌಳಿಗಳ ತನಕ ಆಡಿದವರಿದ್ದಾರೆ, ಅವರಿಗೆಲ್ಲ ಹೇಳಿ ಕಳಿಸಬೇಕು. ನೇಮಿರಾಲ ಸುಬ್ಬಾರಾವು ಮಣ್ಣಿಗೆ ಹೋಗುವಾಗ ಅವರು ಬರಬೇಡವೆ? ಶವಯಾತ್ರೆಯಲ್ಲಿ ಎಲ್ಲರಿಗಿಂತ ಮುಂದೆ ತಾವು ಇರಬೇಕೆಂಬುದನ್ನು 81ರ ವೃದ್ಧ ಡಾಕ್ಟರ್ ಗೌಡ ಮೊದಲು ನಿರ್ಧರಿಸಿದ್ದರಾದರೂ ಛೆ, ಪತ್ರ ಓದಿದ ಮೇಲೆ ಅವರ ಕಣ್ಣು ವಿವರಿಸಲಾಗದ ದಿಗಿಲು, ಅಸಮಾಧಾನಗಳಿಂದ ತುಂಬಿ ಹೋಗಿ ಮಣ್ಣಿಗೆ ಹೋಗುವ ವಿಚಾರದಲ್ಲಿ ತಮ್ಮ ನಿರ್ಧಾರ ಬದಲಾಯಿಸಿಕೊಂಡರು. ಹಾಗಾದರೆ ಆ ಪತ್ರದಲ್ಲಿ ಅಂತಹದ್ದೇನಿತ್ತು? ನಾಳೆ ಕೇಳೋಣ.